ದೇವದಾಸಾಗಿ ನಾನಿಂದು ಬಂದೆ, ದೈವ ನನಗ್ಯಾಕೆ ಮುತ್ತೈದಿ ಕಳೆದೆ. ನಾ ಜೋಗುತಿಯಾಗಿ ನಾ ಭಿಕ್ಷಾ ಬೇಡಿ, ನಾ ಜೋಗುತಿಯಾಗಿ ನಾ ಭಿಕ್ಷಾ ಬೇಡಿ. ನಮ್ಮ ಮಕ್ಕಳು ನಾವು ಎಲ್ಲೋ ಕಸ ಕಡ್ಡಿ ತಕ್ಕೊಂಡು ಯಾವ್ದೋ ಜೀವನ ಮಾಡ್ಕೊಂಡು ಮಕ್ಕಳು ಕಲ್ಸಿವ್ರಿ, ಅವ್ರಿಗೇನ್ ನೌಕರಿ ಇಲ್ಲ ಏನಿಲ್ಲ. ಒಂದು ಕಾಲದಲ್ಲಿ ದೇವದಾಸಿಯಾಗಿ ಬಾಳಿದ ಮಹಿಳೆ ಇಂದು ಸಮಾಜದ ಮುಖ್ಯ ವಾಹಿನಿಯಿಂದ ಹೊರಗಿದ್ದ, ನೋವು ನುಂಗಿ ಅವಮಾನ ಸಹಿಸಿ ಮೌನವಾಗಿದ್ದಾಳೆ. ಈ ನೊಂದ ಜೀವಗಳ ಮೌನವನ್ನು ಮುರಿಯಲು ಮಾಜಿ ದೇವದಾಸಿ ಮಹಿಳೆಯರ ಮರುಸಮೀಕ್ಷೆಯ ಮೂಲಕ ಅವರನ್ನು ಸಮಾಜದ ಮುಖ್ಯವಾಹಿನಿಗೆ ತರಲು ಸರ್ಕಾರ ಒಂದು ಮಹತ್ತರ ಹೆಜ್ಜೆ ಮುಂದಿಟ್ಟಿದೆ. ಮರುಸಮೀಕ್ಷೆ ಯಾಕೆ ಮಾಡಬೇಕು? 1993-94ನೇ ಸಾಲಿನಲ್ಲಿ ರಾಜ್ಯದ 10 ಜಿಲ್ಲೆಗಳಾದ ಬೆಳಗಾವಿ, ವಿಜಯಪುರ, ಬಾಗಲಕೋಟೆ, ರಾಯಚೂರು, ಕೊಪ್ಪಳ, ಧಾರವಾಡ, ಹಾವೇರಿ, ಗದಗ್, ಬಳ್ಳಾರಿ, ವಿಜಯನಗರ ಮತ್ತು ಕಲಬುರಗಿ ಜಿಲ್ಲೆಗಳಲ್ಲಿ ಸಮೀಕ್ಷೆ ನಡೆಸಿ 22,873 ದೇವದಾಸಿ ಮಹಿಳೆಯರನ್ನು ಗುರುತಿಸಲಾಗಿತ್ತು. 2007-2008ನೇ ಸಾಲಿನಲ್ಲಿ ಚಿತ್ರದುರ್ಗ, ಶಿವಮೊಗ್ಗ, ದಾವಣಗೆರೆ ಮತ್ತು ಯಾದಗಿರಿ ಜಿಲ್ಲೆಗಳನ್ನು ಒಳಗೊಂಡಂತೆ ರಾಜ್ಯದ 15 ಜಿಲ್ಲೆಗಳಲ್ಲಿ ಮಾಜಿ ದೇವದಾಸಿ ಮಹಿಳೆಯರ ಮರುಸಮೀಕ್ಷೆ ನಡೆಸಿದ್ದು 46,660 ಮಾಜಿ ದೇವದಾಸಿ ಮಹಿಳೆಯರನ್ನು ಗುರುತಿಸಲಾಗಿತ್ತು. ಆದರೆ ಈ ಎರಡೂ ಸಮೀಕ್ಷೆಯಲ್ಲಿ ಅನೇಕ ದೇವದಾಸಿ ಮಹಿಳೆಯರು ಗುರುತಿಸಲ್ಪಡದೆ ಉಳಿದಿದ್ದಾರೆ. ಅನೇಕ ಮಾಜಿ ದೇವದಾಸಿ ಮಹಿಳೆಯರು ಬದುಕಿಗೆ ದಾರಿ ಕಾಣದೆ ಬಾಳುತ್ತಿದ್ದಾರೆ. ಅನೇಕ ಮಂದಿಗೆ ಪಿಂಚಣಿಯ ಕನಸು, ಮನೆಯ ಕನಸು, ಮಕ್ಕಳಿಗೆ ಶಿಕ್ಷಣದ ಕನಸು ನನಸಾಗದೆ ಉಳಿದಿದೆ. ಮರು ಸಮೀಕ್ಷೆ ಅಂದ್ರೆ ನಿಜವಾಗ್ಲೂ ಒಂದು ಖುಷಿ ಆಗಂತ ವಿಚಾರ. ಎಲ್ಲ ವಯಸ್ಸಾದ ತಾಯಂದ್ರೂ ಉಳಿದಾರ, ಅದಕ್ಕೆ ಅವರ ಮಕ್ಕಳಿಗೆ ಮದುವೆ ಆಗ್ಯಾರ, ಅವ್ರಿಗೆ ಯಾವುದೇ ಸೌಲಭ್ಯ ಸಿಕ್ಕಿಲ್ಲ, ಆಮೇಲೆ ಮನೆಗಳ ಸಿಕ್ಕಿಲ್ಲ, ಪೆನ್ಷನ್ ಸಿಕ್ಕಿಲ್ಲ. ಇವಾಗ ಸಮೀಕ್ಷೆ ಆಗೋದ್ರಿಂದ ಎಲ್ಲಾ ತಾಯಂದ್ರಿಗೂ ಒಂದು ಒಳ್ಳೆಯ ಜೀವನ ಬದುಕು ಕಟ್ಟಿಕೊಡೋದಕ್ಕೆ ಸರ್ಕಾರ ಅವಕಾಶ ಮಾಡಿಕೊಟ್ಟೈತಿ. ಅದಕ್ಕೆ ಎಲ್ಲ ತಾಯಂದ್ರು ತಮ್ಮ ದಾಖಲೆಗಳನ್ನು ಸರಿಯಾಗಿ ತಗೊಂಡು ಶಿಶು ಅಭಿವೃದ್ಧಿ ಯೋಜನಾಧಿಕಾರಿಗಳ ಕಚೇರಿಗೆ ಬರಬೇಕು. ಅದಕ್ಕೆ ಆದಂತ ಒಂದು ಟೈಮ್ ಟೇಬಲ್ ಮಾಡ್ತೀವಿ. ಎಲ್ಲರೂ ಒಟ್ಟಿಗೆ ಬರೋದಂತ ಇರೋದಿಲ್ಲ. ಎಲ್ಲ ಗ್ರಾಮಗಳಿಗೆ ಯಾವ ಗ್ರಾಮಕ್ಕೆ ಯಾವ ಡೇಟಿಗೆ ಹೇಳ್ತೀವಿ ಆ ಡೇಟಿಗೆ ಬಂದು ಎಲ್ಲರೂ ತಮ್ಮ ಮಾಹಿತಿಯನ್ನು ನೀಡಿ ಎಲ್ಲರೂ ಇದರ ಉಪಯೋಗ ಪಡ್ಕೊಳ್ಳಿ ಅಂತ ಎಲ್ಲ ತಾಯಂದ್ರಿಗೂ ನಾನು ವಿನಂತಿ ಮಾಡಿಕೊಳ್ತೀನಿ. ಈ ಮರು ಸಮೀಕ್ಷೆ ನೊಂದ ಜೀವಗಳಿಗೆ ನ್ಯಾಯ ನೀಡಲು ಒಂದು ಅವಕಾಶ. ಮರು ಸಮೀಕ್ಷೆಯ ಉದ್ದೇಶವೇನು? ನಿಖರವಾಗಿ ಗುರುತಿಸದಿರುವ ಮಾಜಿ ದೇವದಾಸಿಯರನ್ನು ಪಟ್ಟಿ ಮಾಡುವುದು, ಅವರಿಗೆ ಸರ್ಕಾರದಿಂದ ಪಿಂಚಣಿ, ವಸತಿ, ಆರೋಗ್ಯ ಸೇವೆ ಮತ್ತು ಪುನರ್ವಸತಿ ಯೋಜನೆಗಳು ದೊರಕುವಂತೆ ಮಾಡುವುದು, ಅವರ ಮಕ್ಕಳ ಶಿಕ್ಷಣ, ಅವರ ಅಭಿವೃದ್ಧಿಗೆ ಅವಕಾಶ ಕಲ್ಪಿಸುವುದು. ಈ ಸಮೀಕ್ಷೆಯಲ್ಲಿ ಯಾರೆಲ್ಲ ಭಾಗವಹಿಸಬೇಕು? ಮಾಜಿ ದೇವದಾಸಿ ಮಹಿಳೆಯರು ಮತ್ತು ಅವರ ಮಕ್ಕಳು ಈ ಸಮೀಕ್ಷೆಯಲ್ಲಿ ಭಾಗವಹಿಸಬೇಕು. ಈಗೇನು ಹಿಂದೆ ನಾವು 93-94 ಮತ್ತು 2007-8ರಲ್ಲಿ ಏನು ಸರ್ವೆ ಮಾಡಿದ್ವಿ, ಆ ಸರ್ವೆಯಲ್ಲಿ ಬಿಟ್ಟು ಹೋಗಿರ್ತಕ್ಕಂಥ ಮಾಜಿ ದೇವದಾಸಿ ಮಹಿಳೆಯರನ್ನ ಒಂದು ಸರ್ವೆ ಮಾಡಬೇಕಾಗಿದೆ. ಮತ್ತು ಒಂದು ವೇಳೆ ಮಾಜಿ ದೇವದಾಸಿ ಇದ್ದು ಮರಣ ಹೊಂದಿದ್ರೆ ಅವ್ರದ್ದು ಕೂಡ ನಾವು ಸಮೀಕ್ಷೆ ಮಾಡ್ತಾ ಇದ್ವಿ. ನಾವು ಆನ್ಲೈನ್ ಮೂಲಕ 45 ದಿನ ಈ ಸರ್ವೆ ಮಾಡ್ತೀವಿ. ಅದ್ರ ಬಗ್ಗೆ ನಾವು ಪ್ರಚಾರ ಕೂಡ ಮಾಡ್ತೀವಿ. ಏನೇನು ದಾಖಲೆಗಳು ತರಬೇಕಂತೇಳಿ ಅವ್ರ ಆಧಾರ್ ಕಾರ್ಡು, ವೋಟರ್ ಐಡಿ, ಅವ್ರ ಬ್ಯಾಂಕ್ ಪಾಸ್ ಪುಸ್ತಕ ಇತ್ಯಾದಿಗಳನ್ನು ತಕೊಂಡು ಸಿಡಿಪಿ ಕಚೇರಿಗೆ ಅವರು ಬರಬೇಕು. ಸಿಡಿಪಿ ಕಚೇರಿ ಬಂದು ಅಲ್ಲಿ 3 ತರ ಪ್ರಶ್ನಾವಳಿ ಇರುತ್ತೆ. ಅಲ್ಲಿ ಈಗಾಗಲೇ ಮಾಜಿ ದೇವದಾಸಿ ಇರ್ತಕ್ಕಂಥ ಮಹಿಳೆಯರು ಸಮೀಕ್ಷೆಯಲ್ಲಿ ಇದ್ರ ಅವ್ರಿಗೊಂದು ಪ್ರತ್ಯೇಕವಾದ ಒಂದು ಪ್ರಶ್ನಾವಳಿ ಇರುತ್ತೆ. ಒಂದ್ ವೇಳೆ ಸಮೀಕ್ಷೆಯಲ್ಲಿ ಇದ್ದಿದ್ದಿಲ್ಲ ಅಂತ ಹೇಳಿದ್ರೆ ಅಲ್ಲಿ ಕೂಡ ಒಂದು ಪ್ರಶ್ನಾವಳಿ ಇರುತ್ತೆ. ಆಮೇಲೆ ಒಂದ್ ವೇಳೆ ಅವರು ಮರಣ ಹೊಂದಿದ್ರು ಕೂಡ ಅಲ್ಲಿ ಕೂಡ ಪ್ರಶ್ನಾವಳಿ ಇರುತ್ತೆ. ಆ ಸಂಬಂಧಪಟ್ಟಿರ್ತಕ್ಕಂಥ ಒಂದ್ ವೇಳೆ ಮರಣ ಹೊಂದಿದ್ರೆ ಸಂಬಂಧಪಟ್ಟಿರ್ತಕ್ಕಂಥ ಅವ್ರ ಮಗಳಾಗಿರ್ಬೋದು, ಮಗ ಆಗಿರ್ಬೋದು, ಸಮೀಕ್ಷೆಯಲ್ಲಿ ಅವರು ಸೇರಿಸಬೇಕಂದಿದ್ರೆ ಅವರು ಕೂಡ ಬಂದು ಸಮೀಕ್ಷೆಯಲ್ಲಿ ಅವ್ರ ಹೆಸರನ್ನ ಸೇರ್ಪಡಿಸಬಹುದು. ಈ ಒಂದು ಉದ್ದೇಶ ಅಂದ್ರೆ ಮರಣ ಹೊಂದಿರೋ ಸಮೀಕ್ಷೆ ಯಾಕಂತ ಹೇಳಿದ್ರೆ ಸರ್ಕಾರದಿಂದ ಸಿಗತಕ್ಕಂಥ ಸೌಲಭ್ಯಗಳು, ಮಾಜಿ ದೇವದಾಸಿ ಮಕ್ಕಳಿಗೆ ಸಿಗ್ತಕ್ಕಂಥ ಸೌಲಭ್ಯಗಳು ಸಿಗ್ಲನ್ನೋ ಉದ್ದೇಶಕ್ಕೆ ಸರ್ಕಾರ ಈ ಒಂದು ಸರ್ವೆನ ಮಾಡ್ತಾ ಇದೆ. ಸಮೀಕ್ಷೆಯಲ್ಲಿ ಭಾಗವಹಿಸುವ ಸಂದರ್ಭದಲ್ಲಿ ಜೊತೆ ಇರಬೇಕಾದ ಅವಶ್ಯಕ ದಾಖಲೆಗಳು ಏನು? ಆಧಾರ್ ಕಾರ್ಡ್, ಬ್ಯಾಂಕ್ ಪಾಸ್ಬುಕ್, ನಿವಾಸದ ದಾಖಲೆ ಅಥವಾ ಮತದಾರರ ಗುರುತಿನ ಚೀಟಿ, ಅವಶ್ಯಕತೆ ಇದ್ದಲ್ಲಿ ಮಕ್ಕಳ ಶಿಕ್ಷಣದ ದಾಖಲೆಗಳು, ಪಾಸ್ಪೋರ್ಟ್ ಗಾತ್ರದ ಫೋಟೋ. ಸಮೀಕ್ಷೆ ಎಲ್ಲಿ ನಡೆಯಲಿದೆ? ನಿಮ್ಮ ತಾಲೂಕಿನ ಶಿಶು ಅಭಿವೃದ್ಧಿ ಯೋಜನಾಧಿಕಾರಿಗಳ ಕಚೇರಿಯಲ್ಲಿ ಈ ಸಮೀಕ್ಷೆ ನಡೆಯಲಿದೆ. ಸಮೀಕ್ಷೆಯ ಪ್ರಕ್ರಿಯೆ ಹೇಗೆ ನಡೆಯಲಿದೆ?
ತಾಲೂಕು ಶಿಶು ಅಭಿವೃದ್ಧಿ ಯೋಜನಾಧಿಕಾರಿ, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ, ಕರ್ನಾಟಕ ರಾಜ್ಯ ಮಹಿಳಾ ಅಭಿವೃದ್ಧಿ ನಿಗಮದ ಸಮನ್ವಯದಲ್ಲಿ ಈ ಮರು ಸಮೀಕ್ಷೆ ಪ್ರಕ್ರಿಯೆ ನಡೆಯಲಿದೆ. ದೇವದಾಸಿ ಮಹಿಳೆಯರ ಮರು ಸಮೀಕ್ಷೆ ಅಂದರೆ ಕೇವಲ ಹೆಸರು ಪಟ್ಟಿ ಮಾಡುವುದು ಮಾತ್ರವಲ್ಲ, ಅದು ಒಬ್ಬ ಮಹಿಳೆಗೆ ಸಮಾಜದ ಮುಖ್ಯವಾಹಿನಿಯಲ್ಲಿ ಘನತೆಯ ಬದುಕು ಶುರು ಮಾಡಲು ಅವಕಾಶ ಕಲ್ಪಿಸುವುದು. ಅವರ ಮಕ್ಕಳನ್ನು ಶೈಕ್ಷಣಿಕ, ಸಾಮಾಜಿಕ, ಆರ್ಥಿಕ ಹಾಗೂ ಔದ್ಯೋಗಿಕ ಕ್ಷೇತ್ರಗಳಲ್ಲಿ ಉನ್ನತ ಸ್ಥಾನಕ್ಕೇರಿಸಿ ಅವರ ಉತ್ತಮ ಭವಿಷ್ಯಕ್ಕೆ ದಾರಿ ಮಾಡಿಕೊಡುವುದೇ ಆಗಿದೆ. ಸರ್ಕಾರದ ಈ ಹೆಜ್ಜೆಗಳು ಅವರ ಬಾಳಿನ ದೊಡ್ಡ ಬದಲಾವಣೆಗೆ ಕಾರಣವಾಗಬಲ್ಲವು. ಮಾಜಿ ದೇವದಾಸಿ ಮಹಿಳೆಯರ ಮರು ಸಮೀಕ್ಷೆ ಮರೆತು ಹೋದ ಹೆಸರಿಗೆ ಮತ್ತೆ ಸ್ಥಾನ ನೀಡುವ ಉತ್ತಮ ಕಾರ್ಯ. ಮಾಜಿ ದೇವದಾಸಿ ಮಹಿಳೆಯರ ಮತ್ತು ಅವರ ಮಕ್ಕಳ ಸರ್ವಾಂಗೀಣ ಅಭಿವೃದ್ಧಿಗೆ ಮರು ಸಮೀಕ್ಷೆಯ ಮೂಲಕ ಬೆಳಕು ಚೆಲ್ಲಲು ಸರ್ಕಾರ ಅವಿರತ ಶ್ರಮಿಸುತ್ತಿದೆ. ದಯವಿಟ್ಟು ಮಾಜಿ ದೇವದಾಸಿ ಮಹಿಳೆಯರು ಮತ್ತು ಅವರ ಮಕ್ಕಳು ಈ ಮರು ಸಮೀಕ್ಷೆಯಲ್ಲಿ ಭಾಗವಹಿಸಿ ನಿಮ್ಮ ಸ್ಪಷ್ಟ, ನಿಖರ ಮಾಹಿತಿ ನೀಡಿ. ಉತ್ತಮ ಭವಿಷ್ಯ ನಿಮಗಾಗಿ ಕಾಯುತ್ತಿದೆ. ದಯವಿಟ್ಟು ಮಾಜಿ ದೇವದಾಸಿ ಮಹಿಳೆಯರು ಯಾರೂ ಕೂಡ ಈ ಸಮೀಕ್ಷೆಯಿಂದ ಹೊರಗುಳಿಯಬೇಡಿ, ಸೌಲಭ್ಯಗಳಿಂದ ವಂಚಿತರಾಗಬೇಡಿ. ನಮಸ್ಕಾರ. ಕರ್ನಾಟಕ ರಾಜ್ಯ ಸರ್ಕಾರ ಮಾಜಿ ದೇವದಾಸಿಯರ ಸರ್ವೆಯನ್ನ ಮಾಡ್ತಾ ಇದೆ. ಬನ್ನಿ, ಈ ಸರ್ವೆಯಲ್ಲಿ ಭಾಗವಹಿಸಿ ನಿಮ್ಮ ಹಾಗೂ ನಿಮ್ಮ ಮಕ್ಕಳ ನಿಖರವಾದ ಮಾಹಿತಿಯನ್ನ ನಮಗೆ ಕೊಡಿ. ಈ ಮಾಹಿತಿಯನ್ನ ಅತ್ಯಂತ ಗೌಪ್ಯವಾಗಿ ನಾವು ಇಡ್ತೀವಿ. 2007-8 ನಂತರ 2025ರಲ್ಲಿ ಈ ಒಂದು ಸರ್ವೆಯನ್ನ ಮಾಡ್ತಾ ಇದ್ದೀವಿ. ನಮ್ಮ ಉದ್ದೇಶ, ನಮ್ಮ ಸರ್ಕಾರದ ಉದ್ದೇಶ ಇಷ್ಟೇ, ನಿಮ್ಮನ್ನೆಲ್ಲರನ್ನೂ ಕೂಡ ಒಳಗೊಂಡಂಥ ಯೋಜನೆಯನ್ನ ಮತ್ತು ನಮ್ಮ ಜೊತೆಯಲ್ಲಿ ನಿಮ್ಮನ್ನ ಕರ್ಕೊಂಡು ಹೋಗ್ಬೇಕು ಅನ್ನುವಂಥ ಮಹತ್ತರವಾದಂಥ ಉದ್ದೇಶದೊಂದಿಗೆ ಈ ಸರ್ವೆಯನ್ನು ಮಾಡ್ತಾ ಇದ್ದೀವಿ. ಬನ್ನಿ, ಭಾಗವಹಿಸಿ ಈ ಸರ್ವೆಯನ್ನು ಯಶಸ್ವಿಗೊಳಿಸಿ. ನಮಸ್ಕಾರ. ಎಲ್ಲರಿಗೂ ನಮಸ್ಕಾರ. ಇವತ್ತು ನಮ್ಮ ಇಡೀ ರಾಜ್ಯದಲ್ಲಿ ಇರ್ತಕ್ಕಂಥ ನಮ್ಮ ಮಾಜಿ ದೇವದಾಸಿಯರ ಮತ್ತು ಅವರ ಮಕ್ಕಳ ಶೈಕ್ಷಣಿಕ, ಸಾಮಾಜಿಕ, ಆರ್ಥಿಕ ಹಾಗೂ ಔದ್ಯೋಗಿಕ ಕ್ಷೇತ್ರಗಳಲ್ಲಿ ಎಲ್ಲ ಸವಲತ್ತುಗಳು ಅವ್ರಿಗೆ ಸಿಗಬೇಕು ಅಂತೇಳಿ, ಯಾವುದೋ ಸೌಲಭ್ಯಗಳಿಂದ ಅವ್ರು ವಂಚಿತರಾಗಬಾರ್ದು ಅಂತೇಳಿ ಸರ್ಕಾರ 2025ರಲ್ಲಿ ಮತ್ತೆ ದೇವದಾಸಿಯರ ಒಂದು ಪುನರ್ ಸಮೀಕ್ಷೆಯನ್ನ ಮತ್ತೆ ಪ್ರಾರಂಭ ಮಾಡಿರ್ತಕ್ಕಂಥದ್ದು. ಮಾಜಿ ದೇವದಾಸಿ ಸಂಬಂಧಪಟ್ಟ ಎಲ್ಲರೂ ಕೂಡ ಅದರಲ್ಲಿ ಭಾಗವಹಿಸಬೇಕು, ಮತ್ತೆ ನಿಮ್ಮ ಅನಿಸಿಕೆಗಳನ್ನ ಅದರಲ್ಲಿ ಹಂಚ್ಕೋಬೇಕು. ನಿಮ್ಮ ಮನಸ್ಸಲ್ಲಿರ್ತಕ್ಕಂಥ ಏನೇನು ಭಾವನೆಗಳಿದೆ ಅದನ್ನು ಕೂಡ ತಮ್ಮಲ್ಲಿ ನಮ್ಮ ಸಮೀಕ್ಷೆಯಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆಗಳಿಗೆ ತಕ್ಕ ಹಾಗೆ ತಾವು ಅದರಲ್ಲಿ ಹಂಚ್ಕೋಬೇಕಾಗಿ ಬರುತ್ತೆ. ಮತ್ತೆ ಅದರಿಂದ ನೀವು ಹಂಚ್ಕೊಂಡಿರ್ತಕ್ಕಂಥ ವಿಷಯಗಳನ್ನ ಬಹಳ ಗೌಪ್ಯವಾಗಿ ಇಡಲಾಗುತ್ತೆ. ಇದೆಲ್ಲ ಕೂಡ ಮಾಡ್ತಾ ಇರ್ತಕ್ಕಂಥ ಈ ಸರ್ಕಾರದ ಒಂದು ಆಶಯ, ಸರ್ಕಾರದ ಸೌಲಭ್ಯಗಳಿಂದ ವಂಚಿತರಾಗಬಾರ್ದು, ಇವೆಲ್ಲ ಸೌಲಭ್ಯಗಳನ್ನ ಪಡ್ಕೋಬೇಕು. ಹೊಸ ಪಾಲಿಸಿ ಮತ್ತು ಕಾನೂನು ತರುವಂತ ದೃಷ್ಟಿ ಇಟ್ಕೊಂಡು ಸರ್ಕಾರ ಈ ಒಂದು ಮರು ಸಮೀಕ್ಷೆಯನ್ನು ಪ್ರಾರಂಭ ಮಾಡಿದೆ. ಹಾಗಾಗಿ ತಾವೆಲ್ಲ ದಯವಿಟ್ಟು ಸಹಕರಿಸಬೇಕು ಅಂತೇಳಿ ತಮ್ಮಲ್ಲಿ ಮನವಿ ಮಾಡ್ಕೊಂಡು. ನಿಮ್ಮ ತಾಲೂಕಿನ ಶಿಶು ಅಭಿವೃದ್ಧಿ ಯೋಜನಾಧಿಕಾರಿಗಳ ಕಚೇರಿಯಲ್ಲಿ ಮಾಜಿ ದೇವದಾಸಿ ಮಹಿಳೆಯರ ಮರು ಸಮೀಕ್ಷೆ ನಡೆಯಲಿದೆ. ಸೆಪ್ಟೆಂಬರ್ 15, 2025ರಂದು ಆರಂಭವಾಗಲಿದೆ. 45 ದಿನಗಳ ಕಾಲ ಈ ಮರು ಸಮೀಕ್ಷೆ ನಡೆಯಲಿದೆ.